ಕೇರಳದಲ್ಲಿ ಮತ್ತೆ ನೆಕ್ ಟು ನೆಕ್ ಫೈಟ್ ಕಾಣಿಸಿಕೊಳ್ಳುತ್ತಾ ಇದೆ. ಕೇರಳದಲ್ಲಿರುವಂಥದ್ದು UDF 56, LDF 57, ಇಬ್ರು ಹಾಗೆ ಬರ್ತಾರೆ, ನೆಕ್ ಟು ನೆಕ್ ಫೈಟೇ ನಡೆಯುತ್ತೆ ಅನ್ನುವಂಥದ್ದು ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಇತ್ತು. ಅದು ಎಕ್ಸಾಕ್ಟ್ ಆಗಿ ಪೋಲ್ ಆಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಿಸಲ್ಟ್ ಬರುತ್ತಾ ಅಂತ. NDA 2ರಲ್ಲಿ ಮುನ್ನಡೆ ಇದೆ, ಕಳೆದ ಬಾರಿ 4ರಲ್ಲಿ ಇದ್ದಿದ್ದು, ಈ ಬಾರಿ 2ರಲ್ಲಿ. ಈಗ ಇದು ಮುನ್ನಡೆ ಇರೋದ್ರಿಂದ ಏನು ಹೇಳುವಂಥ ಪರಿಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ಇರೋದಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಂದು 9-10 ಗಂಟೆ ಅಷ್ಟೊತ್ತಿಗೆ ನಿಮಗೆ ಒಂದು ಲೆಕ್ಕಾಚಾರ ಸಿಗಕ್ಕೆ ಶುರುವಾಗುತ್ತೆ. ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಮುನ್ನಡೆ, ಅದರಲ್ಲಿ ಯಾವ ಡೌಟು ಕೂಡ ಇರಲಿಲ್ಲ. ಬಟ್ ಅಲ್ಲಿ TVK ಹೋಗಿ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದ್ದು. ಹಾಗಾಗಿ TVK ಎಷ್ಟು ಓಟ್ಗಳನ್ನು ಯಾರದ್ದು ಕಿತ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕಾಗಿದ್ದು. ಬಟ್ ಹೋಗಿದ್ದಾರೆ, ಅಲ್ಲಿ ಸೀಟನ್ನು ತೆಗೆದುಕೊಳ್ಳೋಕ್ಕಾಗುತ್ತಾ TVKಗೆ? ತಮಿಳುನಾಡಿನಲ್ಲಿ ಮಾಡೋ ರೀತಿಯಲ್ಲಿ ಕಮಾಲ್ ಏನಾದರೂ ಪುದುಚೇರಿಯಲ್ಲಿ ಮಾಡೋಕ್ಕಾಗುತ್ತಾ? ಇವೆಲ್ಲವೂ ಲೆಕ್ಕಾಚಾರಗಳು ಇದ್ದಾವೆ. ಅದು ಹೋಗ್ತಾ ಹೋಗ್ತಾ ರಿಸಲ್ಟ್ ಬರ್ತಾ ಇದ್ದಂಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಪುದುಚೇರಿಯಲ್ಲೂ ಕೂಡ NDA ಮೈತ್ರಿಕೂಟನೇ ಜಯಬೇರಿ ಬಾರಿಸಬಹುದು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಆದರೆ ಈಗ ಮೈತ್ರಿಕೂಟ ಮುನ್ನಡೆಯಂತೂ ಕಾಪಾಡಿಕೊಳ್ತಾ ಇದೆ. ರಿಸಲ್ಟ್ ಏನಾಗುತ್ತೆ ನೋಡಬೇಕು. ಅಲ್ಲಿಗೆ 5 ರಾಜ್ಯಗಳು ಅಂದ್ರೆ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ, ಎಲ್ಲದರ ಟ್ರೆಂಡು ಕೂಡ ನಮಗೆ ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್ ಕೌಂಟಿಂಗ್. ಡೆಫಿನೆಟ್ಲಿ. ಬಂಗಾಳದಲ್ಲಿ ಈಗ ಮುಂದುವರಿತಾ ಇದೆ ಬಿಜೆಪಿ ಪ್ರಾಬಲ್ಯ. 75 ಕ್ಷೇತ್ರಗಳು, 74ರಲ್ಲಿ ಬಿಜೆಪಿ, TMC 64. ನೋಡಿ, ನಂಬರ್ ವೇರಿ ಆಗ್ತಾ, ಒಂದು 10 ಡಿಫರೆನ್ಸ್ ಬರ್ತಾ ಇದೆ. ಆದರೆ ಬಿಜೆಪಿಯ ಪ್ರಾಬಲ್ಯ ಹೆಚ್ಚು ಕಾಣ್ತಾ ಇದೆ, ಫೋಕಸ್ ಆಗ್ತಾ ಇದೆ. ಜನ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅಂತ. ಇನ್ನು ಕರ್ನಾಟಕದ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆ. ಆಡಳಿತಾರೂಢ ಪಕ್ಷ ದಾವಣಗೆರೆ, ಬಾಗಲಕೋಟೆ 2ರಲ್ಲೂ ಕೂಡ ಮುನ್ನಡೆ. ನನ್ನ ಪ್ರಕಾರ ಇನ್ನೂ ಅಂಚೆ ಮತಗಳ ಎಣಿಕೆ ಮುಕ್ತಾಯ ಆಗಿರ್ಲಿಕ್ಕಿಲ್ಲ. ಇಲ್ಲ 8:30ವರೆಗೂ ಆಗುತ್ತೆ. EVM ಇನ್ನೂ ಕೂಡ ಶುರು ಮಾಡಿರಲ್ಲ ಕೌಂಟಿಂಗ್ಗೆ ಇವರು. 21 ಸುತ್ತು ದಾವಣಗೆರೆಯಲ್ಲೂ, 23 ಸುತ್ತು ಬಾಗಲಕೋಟೆಯಲ್ಲೂ ಮತ ಎಣಿಕೆ ಆಗಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅಂಚೆ ಮತಗಳ ಲೆಕ್ಕ ತಗೊಂಡ್ರೆ ದಾವಣಗೆರೆ, ಬಾಗಲಕೋಟೆ 2ರಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನವರು. ಬಿಜೆಪಿ ಕೂಡ ಫೈಟ್ ಕೊಟ್ಟಿತ್ತು, ಇಲ್ಲ ಅಂತಲ್ಲ. ಬಟ್ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತಂದ್ಬಿಟ್ಟು. ತಮಿಳುನಾಡಲ್ಲಿ ನೋಡಿ, 27 ಕ್ಷೇತ್ರಗಳು DMK, 13 AIADMK, TVK 3. ತಮಿಳುನಾಡಿನಲ್ಲಿ ಮತ್ತೆ ಮುನ್ನಡೆ ಕಾಯ್ದುಕೊಂಡಿದೆ DMK. 27 ಕ್ಷೇತ್ರಗಳು. ನಮಗೀಗ 43 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. ಒಟ್ಟು 43, 234ರಲ್ಲಿ 43 ಕ್ಷೇತ್ರಗಳ ಟ್ರೆಂಡ್. ಅದರಲ್ಲಿ ಈಗ DMK 27, AIADMK 13, TVK 3. TVK ನಂಬರ್ ತುಂಬ ದೊಡ್ಡ ಮಟ್ಟದಲ್ಲಿ ಜಂಪ್ ಆಗ್ತಾ ಇಲ್ಲ. ಕುತೂಹಲ ಇರೋದೇ TVK ತಮಿಳುನಾಡಲ್ಲಿ ಅವ್ರು ಎಷ್ಟು ಸೀಟ್ ತಗೋತಾರೆ ಅಂತಕ್ಕಂಥದ್ದು. ಬಟ್ ವಿರೋಧ ಪಕ್ಷ AIADMK ಅವರು ಕೂಡ 13 ಸೀಟಲ್ಲಿ ಮುನ್ನಡೆಯಲ್ಲಿದ್ದರೆ, ಸ್ಟಾಲಿನ್ ನೇತೃತ್ವದ DMK ನಾಗಾಲೋಟದಲ್ಲಿ ಸಾಗ್ತಾ ಇದೆ. ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ತಮಿಳುನಾಡಿನಲ್ಲಿ ಅಂತಕ್ಕಂಥದ್ದು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ತಮಿಳುನಾಡು ಅಂದರೆ ಹೆಚ್ಚು ಕಡಿಮೆ ಈಗಿನ ನಂಬರ್ಗಳನ್ನ ನೀವು ಲೆಕ್ಕ ತಗೊಂಡ್ರೆ ಆಲ್ಮೋಸ್ಟ್ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ಇದ್ದಂಗೆ ಕಂಡು ಬರ್ತಾ ಇದೆ. ಕೇರಳದಲ್ಲಿ ಎಕ್ಸ್ಪೆಕ್ಟೆಡ್ ಅದು, UDF ಮತ್ತು LDF ನಡುವೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅಂತಕ್ಕಂಥದ್ದು ಎಕ್ಸ್ಪೆಕ್ಟೆಡ್. ಬಟ್ BJP ಎಷ್ಟು ಸೀಟ್ ತಗೋತಾರೆ NDAದವರು ಅಂತ ಇದ್ದಿದ್ದು. 61, 59, 3 ನೋಡಿ. LDF 61, 59 UDF, 3 ಇತರರು. ಪಶ್ಚಿಮ ಬಂಗಾಳದಲ್ಲಿ 67 TMC, 76 BJP. ಇತರರು ಯಾರು ಏನೂ ಲೆಕ್ಕ ತಗೊಂಡೇ ಇಲ್ಲ ಬಿಡಿಯಲ್ಲಿ. ಕಾಂಗ್ರೆಸ್ ಅವರು ಇದ್ದಿದ್ದೇ 1 ಸೀಟು ಅವರು ಕಾಂಗ್ರೆಸ್ ಅವರು. ಈಗ ಅದೂ ಇಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಆಗುತ್ತಾ ಅಂತಕ್ಕಂಥ ಲೆಕ್ಕಾಚಾರ. ಸೊ ಹಾಗಾಗಿ